ದೇಶ ಸುಧಾರಣೆಯಾಗಿದೆ ಎಂದು ಸರ್ಕಾರ ಹೇಳುತ್ತೆ. ಆದ್ರೆ ಮಾನ್ವಿ ತಾಲೂಕಿನ ಜಾಗಿರಪನ್ನೂರು ಗ್ರಾಮಕ್ಕೆ ಬಸ್ ಸೌಲಭ್ಯ 2 ತಿಂಗಳಿಂದ ಇಲ್ಲದ ಕಾರಣ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ರಜೆ ಹಾಕಿರುವುದೇ ದೇಶ ಸುಧಾರಣೆನಾ ಎಂದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಜಾಗಿರಪನ್ನೂರು ಗ್ರಾಮದ ರಸ್ತೆ ನೋಡಿದ್ರೆ ಸಾಕು ಯಾವ ರೀತಿ ಇದೆ, ಯಾಕೆ ಇನ್ನು ಈ ಗ್ರಾಮಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ವಾ ಎಂದು ಅರಿವಾಗುತ್ತದೆ. ಹೀಗಾಗಿ ಬಹುಜನ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ರಸ್ತೆ ಸುಧಾರಣೆ ಮಾಡಿ ನಮಗೆ ಬಸ್ ವ್ಯವಸ್ಥೆ ಮಾಡಿ ಎಂದು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದ್ದಾರೆ. ಜಾಗಿರಪನ್ನೂರು ಗ್ರಾಮಕ್ಕೆ ಬಸ್ ಸೌಲಭ್ಯ ಇಲ್ಲದ ಕಾರಣ ಜನರು ನಿತ್ಯ ನಡೆದಾಡಿಕೊಂಡು ಹಾಗೂ ವಾಹನಗಳನ್ನು ನಿಲ್ಲಿಸಿ ನಾನು ಬರುತ್ತೇನೆಂದು ಸಂಚಾರ ಮಾಡಬೇಕಾಗಿದೆ. ಮಹಿಳೆಯರಿಗೆ ಹಾಗೂ ವೃದ್ಧರಿಗೆ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆಯಾದರೆ ಸಾವು ಮಾತ್ರ ಗ್ಯಾರಂಟಿ ಎಂದು ಹೋರಾಟಗಾರರ ಕೂಗಾಗಿದೆ. ಅಂತ ಹೋಗೋದು ಯಾವನ ಆಟೋಗಳು ಸೈಕಲ್ ಮಟ್ರ ಹತ್ತಿ ಹೋಗೋದು ಅಥವಾ ಈ ಥರ ಮಾಡ್ತಾರೆ. ಮತ್ತೆ ಹಿಂಗಾದ್ರೆ ಹೆಂಗೆ ಸರ್, ಬಡವರ ಗತಿ ಹಂಗ, ಸಾರ್ವಜನಿಕರ ಸ್ಥಿತಿ ಹೆಂಗ ಸರ್? ಮತ್ತು ಭಾಳ ಗಂಭೀರವಾಗಿ ಐತ್ರಿ ಅದು. ಮತ್ತು ಇದನ್ನು ಶಾಸಕರು ಮತ್ತು ಅವರು ಮನಸ್ಸಿಗೆ ತಗೊಂಡು ಈ ರೋಡ್ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆಲ್ಲ ಸಲಹೆ ಮಾಡ್ಬೇಕಂತೇಳಿ ನಾವು ಕೇಳ್ತೀವಿ. ಅಲ್ಲ ಸರ್, ಸರ್ಕಾರ ಒಂದು ರೀತಿಯಲ್ಲಿ ಎಲ್ಲ ರೀತಿ ಸೌಲಭ್ಯ ಕೊಡುತ್ತೆ ಅಂತ ಹೇಳುತ್ತೆ. ಸರ್ಕಾರ ಕೊಡ್ತಕ್ಕಂಥದ್ದು ಸೌಲಭ್ಯ ಇದೆಯಾ ಅಥವಾ ಜನರನ್ನ ಒಂದು ರೀತಿಯಲ್ಲಿ ಅಲೆದಾಡಿಸುವ ಸ್ಥಿತಿನ ಇದೆಲ್ಲ? ಜನರಿಗೆ ಇದು ವಂಚನೆ ಮಾಡೋಂಥದ್ದು ಪರಿಸ್ಥಿತಿ ಬಂದಿದ್ರಿ. ಈಗ ಜನನೇ ಈ ಥರ ಕೂಡ ಇಲ್ಲಿ ಹೋತ್ನಳ್ಳಿಂದ ಪನ್ನೂರಿಗೆ ಬರ್ತಿದ್ರು ಕೂಡ ಜನರು ಅಲ್ಲಿಂದ ನಡ್ಕೊಂತ ಬರ್ತಾರೆ. ಹುಡುಗರು ಮಕ್ಕಳು, ಶಾಲೆ ಹುಡುಗರು ಎಲ್ಲ ಅಲ್ಲಿಂದನೂ ಬೈತಾ ಇದ್ದಾರೆ, ಇಲ್ಲಿಂದನೂ ಬೈತಾ ಇದ್ದಾರೆ. ಮತ್ತು ಇದೇ ರೀತಿ ಅವರು MLAಗಳು ಗಮನಕ್ಕೆ ತಗೊಂಡು ಅವ್ರು ಮಾಡಲೇಬೇಕು. ಎಷ್ಟು ದಾರಿ ಚೆನ್ನಾಗಿ ಮಾಡಬೇಕು ಎಲ್ಲ. ಮತ್ತು ತಾಲೂಕಿನಾಗ ಮತ್ತು ಈ ಥರ ಮತ್ತು ಏನು ಮಾಡಲಿದ್ರೆ ಇದು ಸಂಘಟನೆಗಳು ಎಲ್ಲ ಎದ್ದು ಕುಂತು ಮತ್ತು ಘರ್ಷಣೆ ಆಗ್ತದೆ. ರಸ್ತೆ ದುರಸ್ತಿ ಮಾಡಿಸಿ ಸಾರಿಗೆ ಬಸ್ ಸೌಲಭ್ಯ ಒದಗಿಸುವ ಕುರಿತು ಮಾನ್ಯರೇ, ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಬಹುಜನ ಸಂಘರ್ಷ ಸಮಿತಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಮಾನ್ವಿ ತಾಲೂಕಿನ ಜಾಗೀರ್ಪನ್ನೂರು ಮತ್ತು ಯಡವಾಳ ಗ್ರಾಮಗಳ ಸುಮಾರು 17 ಕಿಲೋಮೀಟರ್ ಅಂತರ ಇದ್ದು, ಈ ಗ್ರಾಮಗಳಿಗೆ ಸುಮಾರು ವರ್ಷಗಳಿಂದ ಬಸ್ಸಿನ ಸೌಲಭ್ಯವಿತ್ತು. ಆದರೆ ಇತ್ತೀಚಿನ ಸದರಿ ಗ್ರಾಮಗಳಿಗೆ ತಾಲೂಕಿನ ಕೇಂದ್ರದಿಂದ ಸಂಪರ್ಕ ಇರುವ ರಸ್ತೆಗಳು ತೀರಾ ಹದಗೆಟ್ಟು ಹೋಗಿ ತಗ್ಗು ದಿಣ್ಣೆಗಳಿಂದ ಕೂಡಿರುವುದರಿಂದ ಸಾರಿಗೆ ಬಸ್ಸು ಸೌಕರ್ಯ ರದ್ದುಪಡಿಸಿದ್ದಾರೆ. ಇದರಿಂದ ವಯೋವೃದ್ಧರು, ಗರ್ಭಿಣಿಯರು, ರೈತರು, ಕೂಲಿ ಕಾರ್ಮಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕಳೆದ 2 ತಿಂಗಳುಗಳಿಂದ ಸರ್ಕಾರಿ ಬಸ್ಸಿನ ಸೌಲಭ್ಯವಿಲ್ಲದೆ ಇರುವುದರಿಂದ ತಾಲೂಕಿನ ಕೇಂದ್ರಕ್ಕೆ ಹೋಗಿ ಬರಲು ತೊಂದರೆ ಅನುಭವಿಸುವಂತಾಗಿದೆ. ಪ್ರಸ್ತುತ 2025-26ನೇ ಸಾಲಿನ ಶೈಕ್ಷಣಿಕ ಶಾಲಾ ಕಾಲೇಜು ಪ್ರಾರಂಭಗೊಂಡಿದ್ದು, ವಿದ್ಯಾರ್ಥಿಗಳಿಗೆ ತಾಲೂಕು ಕೇಂದ್ರದಲ್ಲಿರುವ ಶಾಲಾ ಕಾಲೇಜುಗಳಿಗೆ ಹೋಗಲು ತೊಂದರೆಯಾಗಿ ಕೆಲ ಬಡ ಮಕ್ಕಳು ಬಸ್ ಸೌಲಭ್ಯವಿಲ್ಲದೆ ಇರುವುದರಿಂದ ಶಾಲಾ ಕಾಲೇಜು ಪ್ರವೇಶಾತಿ ಪಡೆಯದೆ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದಾರೆ. ಕೆಲ ವಿದ್ಯಾರ್ಥಿಗಳು ತಾಲೂಕು ಕೇಂದ್ರಕ್ಕೆ ಹೋಗುವ ವಾಹನ, ದ್ವಿಚಕ್ರ ವಾಹನ ಇನ್ನಿತರ ವಾಹನಗಳನ್ನು ಡ್ರಾಪ್ ಪಡೆದು ಶಾಲಾ ಕಾಲೇಜಿಗೆ ಹೋಗುವ ಪರಿಸ್ಥಿತಿ ಬಂದೊದಗಿದೆ. ಅಲ್ಲದೆ ಗ್ರಾಮದ ಸಾರ್ವಜನಿಕರು ಪ್ರತಿಯೊಂದು ವ್ಯವಹಾರಕ್ಕೆ ಸುಮಾರು 7 ಕಿಲೋಮೀಟರ್ ನಡೆದುಕೊಂಡು ತಾಲೂಕು ಕೇಂದ್ರಕ್ಕೆ ಹೋಗುವಂತಾಗಿದೆ. ಸದರಿ ಗ್ರಾಮಗಳಿಗೆ ಸರಿಯಾದ ರಸ್ತೆಯಿಲ್ಲದೆ ಇರುವುದರಿಂದ ಸಾರಿಗೆ ಬಸ್ಸು ಹಾಗೂ ಆಂಬ್ಯುಲೆನ್ಸ್ ಬಾರದೆ ಇರುವುದರಿಂದ ವಯೋವೃದ್ಧರು, ಗರ್ಭಿಣಿಯರು ಇನ್ನಿತರ ತುರ್ತು ಚಿಕಿತ್ಸೆ ಪಡೆಯಲು ಅಪಾರ ತೊಂದರೆಯನ್ನು ಅನುಭವಿಸುವಂತಾಗಿದೆ. ಅದೇ ರೀತಿ ನಿಮ್ಮ ಹೆಸರು? ಸಂಪತ್ರಾಜ್ ಜಾಗಿರಪನ್ನೂರು ಅಂತೇಳಿ. ಸರ್, ಏನು ಸರ್ ಹೋರಾಟ, ಏನದು ಮನವಿ ಕೊಟ್ಟಿರ್ತಕ್ಕಂಥದ್ದು ಕಾರಣ ಏನು? ಇವತ್ತು ಜಾಗಿರಪನ್ನೂರು ಮತ್ತು ಯಡಿವಾಳ, ನಲಗಮದಿನ್ನಿ ಮತ್ತು ದೇವಪುರ, ಮುದ್ದನಗುಡ್ಡಿ ತನಕ ಇವತ್ತಿನ ತನಕ ಬಸ್ಸಿನ ಸೌಲಭ್ಯಗಳಿಲ್ಲ. ಚೀಕಲ್ಪರಿಯಿಂದ ಜಾಗಿರಪನ್ನೂರುವರೆಗೂ ರೋಡ್ ಹದಗೆಟ್ಟು ಹೋಗಿ ಮೊನ್ನೆ ಮರಳು ಮಾಪಿ ಟಿಪ್ಪರ್ಗಳು ಕೂಡ ರೋಡ್ ಪಲ್ಟಾಗಿ ಸುಮಾರು ದಿನಗಳಿಂದ ಇದನ್ನು ಮನವಿ ಪತ್ರ ಕೊಡ್ತಾ ಇದ್ದರೂ ಕೂಡ ಸರ್ಕಾರದ ಗಮನಕ್ಕೆ ತಂದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇವತ್ತು ಸುಮಾರು 6-7 ಕಿಲೋಮೀಟ್ರ್ ರೋಡು ಇವತ್ತು ಮಳೆ ಬಂದ್ರೆ ತೆಗ್ಗು ದಿನ್ನೆಗಳಿಂದ ಇವತ್ತು ಓಡಾಡಲು ಪರಿಸ್ಥಿತಿ ಗಂಭೀರವಾಗಿದ್ದು, ಬಸ್ಸುಗಳು ಸುಮಾರು 2 ತಿಂಗಳಕ್ಕೂ ಹೆಚ್ಚು ಕಾಲ ಇವತ್ತು ಬಸ್ಸು ಸ್ಟಾಪ್ ಮಾಡಿ ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳು ಕೂಡ ಇವತ್ತು ಮನೆಯಲ್ಲಿ ಶಾಲೆಗೆ ಹೋಗದೆ ಇವತ್ತು ಗೈರು ಹಾಜರಾಗಿರೋದರಿಂದ ಇವತ್ತೆಲ್ಲ ವಿದ್ಯಾರ್ಥಿಗಳು ತೊಂದರೆಗೊಳಗಾಗಿದ್ದಾರೆ. ಇವತ್ತು ಪಾಲಕರು ಕೂಡ ಇದರ ಬಗ್ಗೆ ಭಾಳ ಚಿಂತನೆ ಮಾಡ್ತಾ ಇದ್ದಾರೆ. ಸರ್ಕಾರ ಕಣ್ಣುಮುಚ್ಚಿ ಕೂತ್ಕೊಂಡಿರೋದ್ರಿಂದ ಇವತ್ತು ಅಧಿಕಾರಿಗಳು, ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು, ಸಚಿವರು ಕೂಡ ಈಗ ನಮ್ಮ ಕ್ಷೇತ್ರದವರು ಆಗಿರೋದ್ರಿಂದ
ಇದನ್ನು ಯಾರೂ ಕೂಡ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಇವತ್ತು ರೈತರ ಸಂಕಷ್ಟ, ಬಡವರ ಸಂಕಷ್ಟ, ವಿದ್ಯಾರ್ಥಿಗಳು ಕಾಲೇಜುಗಳ ಸಂಕಷ್ಟಗಳನ್ನು ಇವತ್ತು ಯಾರೂ ಕೇಳ್ತಾ ಇಲ್ಲ. ಸುಮಾರು ಸರಿ ಇದನ್ನು ನಾವು ಮೀಡಿಯಾಕ್ಕೆ ಬಂದರೂ ಕೂಡ ಸುಮಾರು ಸರಿ ನಾವು ಮನವಿ ಪತ್ರ ಕೊಟ್ಟರೂ ಕೂಡ PWD ಅವರು ಇದನ್ನು ಏನು ಗಂಭೀರವಾಗಿ ಪರಿಗಣಿಸದೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಹಂಗಾಗಿ ನಾವು ಆ ಭಾಗದ ಎಲ್ಲ ಜನರು ಇದೇನಾದರೂ ನಿರ್ಲಕ್ಷ್ಯ ವಹಿಸಿದರೆ ನಾವು ಮುಂದಿನ ದಿನಗಳಲ್ಲಿ ಇಡೀ ಪ್ರತಿಯೊಂದು ಹಳ್ಳಿಯಿಂದ ಬಂದು ನಾವು ರಸ್ತೆ ರೋಕ ತಡೆಯನ್ನು ಮಾಡಬೇಕಾಗ್ತದೆ. ಹಂಗಾಗಿ ಈ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ನಾವು ಮೊನ್ನೆ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ. ಇನ್ನು ಒಂದು ವಾರದೊಳಗಡೆ ನಾವು ಇದನ್ನು ಸರಿಪಡಿಸ್ತೇವೆ ಹೋದನಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಚಳವಳಿಗಳಿಬೇಕಾಗ್ತದೆ. ಇವತ್ತು ಮಕ್ಕಳ ಭವಿಷ್ಯಗಳನ್ನು ಹಾಳಾಗ್ತದೆ. ರಾತ್ರಿ ಇವತ್ತು ಗರ್ಭಿಣಿಯರು, ಬಾಣಂತಿಯರು ಹೆಚ್ಚು ಕಡಿಮೆ ಆದನಪ್ಪ ಅಂದ್ರೆ ಇವತ್ತು ನಾವು ಮಾನವಿಗೆ ಬರಲಿಕ್ಕೆ ಭಾಳ ಸುಮಾರು ತೊಂದರೆ ಇದೆ. ಬಸ್ಸಿನ ಮಾರ್ಗ ಇಲ್ಲ, ಆಂಬುಲೆನ್ಸ್ಗಳಿಗೆ ಫೋನ್ ಮಾಡಿದ್ರೆ ಆಂಬುಲೆನ್ಸ್ ಬರ್ತಾ ಇಲ್ಲ. ಇವತ್ತು ದಾರಿ ಸರಿ ಇಲ್ಲ ಅಂತಂದಾಗ ಇವತ್ತು ಯಾವುದೇ ಗಾಡಿ ವ್ಯವಸ್ಥೆಗಳಿಲ್ಲದೆ ನಾವು ಪರದಾಡುವಂಥ ಪರಿಸ್ಥಿತಿ ಆಗಿದೆ. ಹಾಗಾಗಿ ಈ ಮೀಡಿಯಾಗಳ ಮೂಲಕ ನಾವು ಕೂಡ ಸರ್ಕಾರಕ್ಕೆ ಎಚ್ಚರವನ್ನು ಕೊಡ್ತಾ ಇದ್ದೀವಿ. ಮಾನ್ಯ ಜನಪ್ರತಿನಿಧಿಗಳು, ಈ ಕ್ಷೇತ್ರದ ಶಾಸಕರು, ಈ ಕ್ಷೇತ್ರದ ಸಚಿವರಾಗಿರ್ತಕ್ಕಂಥ ಮಾನ್ಯ ಬೋಸರಾಜ್ ಸಾಹೇಬರು ಕೂಡ ಇದನ್ನು ಗಮನ ಹರಿಸಬೇಕು. ಇದನ್ನು ಗಮನ ಹರಿಸದೇ ಹೋದರೆ ನಾವು ಇವತ್ತು ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ. ಪ್ರತಿಯೊಂದು ಭಾಗದ ಬಡವರು, ಕೂಲಿ ಕಾರ್ಮಿಕರು, ರೈತರು, ಮಹಿಳೆಯರು ಇವತ್ತು ನಾವು ದುರ್ಬಲರಾಗಿದ್ದೀವಿ. ಬಸ್ ಇಲ್ಲದೆ ಯಾವುದೇ ಸೌಲಭ್ಯ ಇಲ್ಲದೆ ನಾವು ಭಾಳ ಪರದಾಡುವಂಥ ಪರಿಸ್ಥಿತಿ ಬಂದದ. ಹಂಗಾಗಿ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಮಾನ್ಯ ಶಾಸಕರು ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು. ಆ ಭಾಗದಲ್ಲಿ ಸುಮಾರಷ್ಟು ಜನ ಈ ಶಾಸಕರನ್ನು ಆಯ್ಕೆ ಮಾಡಿದ್ದಾರೆ. ಆ ಜನರ ಭಾವನೆಗಳಿಗೆ ಧಕ್ಕೆ ತರದೆ ಇವತ್ತು ಅಲ್ಲಿ ಇರ್ತಕ್ಕಂಥ ಎಲ್ಲ ಬಡವರಿಗೆ, ಶೋಷಿತರಿಗೆ, ದಲಿತರಿಗೆ, ವಿದ್ಯಾರ್ಥಿಗಳಿಗೆ, ಕಾಲೇಜುಗಳಿಗೆ, ಇವತ್ತು ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಎಲ್ಲರಿಗೂ ಕೂಡ ಇವತ್ತು ಭಾಳ ತೊಂದರೆ ಆಗಿರೋದ್ರಿಂದ ನಾವು ಇದನ್ನು ಆಕ್ರೋಶವನ್ನು ಈ ಮೀಡಿಯಾದ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರವನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗನೆ ಸರ್ಕಾರ ಇದಕ್ಕೆ ಎಚ್ಚೆತ್ತುಕೊಳ್ಬೇಕು. PWD ಅಧಿಕಾರಿಗಳಾಗಿರ್ತಕ್ಕಂಥವ್ರು ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದಾರೆ. ಅವರು ಕೂಡ ಆ ರಸ್ತೆಯನ್ನು ನೋಡಬೇಕು. ಅಲ್ಲಿ ಪರಿಸ್ಥಿತಿ ಸ್ಥಳೀಯವಾಗಿ ಏನು ಸಮಸ್ಯೆ ಐತೆ ಅಂತ ನೋಡದೆ ಇವತ್ತು ಯಾವುದೇ ಒಂದು ದೊಡ್ಡ ಉದಾಹರಣೆಗಳನ್ನು ಕೊಟ್ಟಂಥ ಆಫೀಸ್ನಲ್ಲಿ ಕಾಲ ಕಳೀತಿರುವಂಥ ಎಲ್ಲ ಅಧಿಕಾರಿಗಳಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಇವರೆಲ್ಲರೂ ಇದೆಲ್ಲವನ್ನು ಪರಿಗಣಿಸಿ ಕೂಡಲೇ ಆದಷ್ಟು ಬೇಗನೆ ನಮಗೆ ದುರಸ್ತಿ ಮಾಡಿಕೊಟ್ಟು ಬಸ್ಸಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕಾಗಿ ಈ ಸರ್ಕಾರಕ್ಕೆ ಮತ್ತು ಶಾಸಕರಿಗೆ ಮತ್ತು ಮಂತ್ರಿಗಳಿಗೆ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಧನ್ಯವಾದಗಳು. ಆತ್ಮೀಯ ಬಂಧುಗಳೇ, ಈಗಾಗಲೇ ಈ ರಸ್ತೆಗೆ ಸಂಬಂಧಪಟ್ಟಾಗ ನಮ್ಮ ಸ್ನೇಹಿತರು ಮಾತಾಡಿದ್ದಾರೆ. ಏನಾಗಿದೆಪ್ಪ ಅಂತ ಹೇಳಿದರೆ, ಇವತ್ತು ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ರಜೆ ಹಾಕಿ ಮನೆಯಲ್ಲಿ ಉಳ್ಕೊಳ್ತ ಪರಿಸ್ಥಿತಿ ಬಂದದ. ಆ ರೋಡಲ್ಲಿ ತಿರುಗಾಡಬೇಕಾದ್ರೆ ಅಟ್ಲೀಸ್ಟ್ ಸೈಕಲ್ ಮೋಟ್ರ್ ಕೂಡ ತಿರುಗಾಡದಂಥ ಪರಿಸ್ಥಿತಿ ಕೂಡ ಭಾಳ ಗಂಭೀರವಾಗೈತೆ. ಯಾಕಂತಂದ್ರೆ ಬಸ್ಸು ಬರೋದು ಹೋಗಲಿ, ಸೈಕಲ್ ಮೋಟ್ರನ್ನೇ ಅಕ್ಕೆಂದು ಬೀಳೋಂಥ ಪರಿಸ್ಥಿತಿಗಳಾಗ್ಯಾವ. ಮೊನ್ನೆ ಅಕ್ರಮವಾಗಿ ಮರಳು ಸಾಗಾಟ ಮಾಡ್ತಕ್ಕಂಥ ಲಾರಿ ಕೂಡ ಪಲ್ಟಿಯಾಗಿ ಬಿದ್ದೈತೆ. ಏನಾದರೂ ಹೆಚ್ಚು ಕಡಿಮೆ ಆಗಿ ಗರ್ಭಿಣಿ ಮಹಿಳೆ ಅಥವಾ ಹಾವು ಕಚ್ಚಿ ಹೆಚ್ಚು ಕಡಿಮೆ ಆದರೆ ಆ ಜೀವನ ಉಳಿಸ್ಕೊಳ್ಳೋಕ್ಕೆ ಭಾಳ ಕಷ್ಟ ಐತೆ. ಅಂಥ ಪರಿಸ್ಥಿತಿಯಲ್ಲಿ ನಾವು ತಿಳಿಸೋದು ಏನಂತಂದರೆ, ಮಾನ್ಯ ಶಾಸಕರಿಗೆ, ಈ ತಾಲೂಕಿನ ಶಾಸಕರುಗಳಿಗೆ ಆದಷ್ಟು ಬೇಗ ಇದನ್ನು ಪರಿಶೀಲನೆ ಮಾಡಿ ಆ ರೋಡ್ ಸರಿಪಡಿಸ್ತಕ್ಕಂಥ ಕೆಲಸ ಶಾಸಕರು ಮಾಡಬೇಕು. ಆ ಕಾರ್ಯಕ್ಕೆ ಮುಂದಾಗಬೇಕಂತೇಳಿ ಈ ಪತ್ರಿಕಾ ಮಾಧ್ಯಮ ಏನಂತಂದರೆ, ಜಾಗೀರಪ್ಪನೂರು ರಸ್ತೆ ಹದಗೆಟ್ಟಿದಂದಮೇಲೆ ಜಾಗೀರಪ್ಪನೂರು ರಸ್ತೆ ಗ್ರಾಮಗಳು ಬರ್ತಕ್ಕಂಥ ಗ್ರಾಮಗಳು ಈ ದೇಶದಲ್ಲಿ ಇದಾವ ಅಥವಾ ಸ್ವಾತಂತ್ರ್ಯ ಇನ್ನೂ ಸಿಕ್ಕಿಲ್ವಾ ಸರ್? ಇದು ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ಅನಿಸ್ತದೆ ಈ ಪರಿಸ್ಥಿತಿ ನೋಡಿದಾಗ. ಯಾಕಂತಂದ್ರೆ ದಿನ ಬೆಳಗ್ಗೆ ಎದ್ರು ಮೀಡಿಯಾದಲ್ಲಿ ನೋಡ್ತಾರೆ, ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಅಧಿಕಾರಿಗಳು ನೋಡ್ತಾರೆ, ಶಾಸಕರು ನೋಡ್ತಾರೆ, ಸಂಬಂಧಪಟ್ಟ ಮಂತ್ರಿಗಳು ನೋಡ್ತಾರೆ. ಇದು ಯಾಕೆ ಈ ಥರ ಮಾಡ್ತಾರಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಮುಂದಿನ ದಿನಮಾನಗಳಲ್ಲಿ ಇದೇನು ಎಚ್ಚೆತ್ಕೊಂಡು ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ ಮತ್ತು ರಸ್ತೆ ರೋಕವನ್ನು ಮಾಡಬೇಕಾಗ್ತದೆ. ಆ ಶಾಸಕರ ವಿರುದ್ಧ ಕೂಡ ಮಂತ್ರಿಗಳು, ಈ ಮಾನವಿ ಕ್ಷೇತ್ರದ ಶಾಸಕರ ವಿರುದ್ಧ ಕೂಡ ಚಳವಳಿಗಿಳಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ. ಸರ್, ಈಗ ಒಂದು ಗ್ರಾಮಗಳು ರಸ್ತೆ ಬರ್ತಾ ಇಲ್ಲ, ಒಂದು ಬಸ್ ವ್ಯವಸ್ಥೆ ಇಲ್ಲ ಅಂದಮೇಲೆ ಶಾಲಾ ವಿದ್ಯಾರ್ಥಿಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಏನು ಸರ್ ಶಿಕ್ಷಣ ಪಡಿಬೇಕಾ ಅಥವಾ ಶಿಕ್ಷಣದಿಂದ ವಂಚಿತರಾಗಬೇಕಾ? ಇದೇನು ನಿಮ್ಮ ಗ್ರಾಮಗಳು ನತದೃಷ್ಟ ಗ್ರಾಮಗಳ? ನೀವು ಅಂದಂಗೆ ನತದೃಷ್ಟ ಗ್ರಾಮಗಳಾಗ್ಬಿಟ್ಟವೆ ಈಗ. ಯಾಕಂತಂದರೆ ಮಕ್ಕಳು ಶಿಕ್ಷಣದ ಬಗ್ಗೆ ಅವ್ರಿಗೆ ಕಾಳಜಿ ಇದ್ದಿದ್ದರೆ ಕೂಡಲೇ ರಸ್ತೆಯನ್ನು ಸರಿಪಡಿಸಿ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿತ್ತು. ಶಾಲೆ ಮಾತ್ರ ಅಲ್ಲ, ಗರ್ಭಿಣಿ ಹೆಣ್ಮಕ್ಕಳು ಏನಾದರೂ ಹೆಚ್ಚು ಕಡಿಮೆ ಆದಾಗ ಆಂಬುಲೆನ್ಸ್ ಬರೋಕ್ಕೆ ಕೂಡ ಆಗಲ್ಲ. ಅಲ್ಲಿ
ಆಂಬುಲೆನ್ಸ್ ಬರೋಕೆ ಅಟ್ಲೀಸ್ಟು ಅದನ್ನು ಸಾಫ್ ಮಾಡಿರಿ ಮರಮಾಕಿ ಅಂತ ಕೂಡ ನಾವು ಹೇಳಿದೆವು, ಅದು ಕೂಡ ಮಾಡಲಿಲ್ಲ. ಪೂಜೆ ಮಾಡ್ಬೇಕಂತ ಹೇಳ್ತಾರೆ, ಇನ್ನು ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾರೆ. ಇದು ಯಾರ ದೌರ್ಬಲ್ಯ ಸರ್? ಇಷ್ಟೆಲ್ಲ ಈ ಗ್ರಾಮ ನತದೃಷ್ಟವಾಗಿ ಉಳಿಯೋದಕ್ಕೆ ಯಾರ ದೌರ್ಬಲ್ಯ? ಅಧಿಕಾರಿಗಳು ಏನು ಮಾಡ್ತಾರೆ? ಇಲ್ಲಿರ್ತಕ್ಕಂಥ ಶಾಸಕರು, ಜನಪ್ರತಿನಿಧಿಗಳು, ಸಚಿವರು ಏನು ಮಾಡ್ತಾ ಇದ್ದಾರೆ? ಈ ಭಾಗದ ಈ ಕ್ಷೇತ್ರದ ಶಾಸಕರು ವೈಫಲ್ಯ ಎದ್ದು ಕಾಣ್ತದೆ. ಯಾರು ಸರ್ ಅವರು? ಶಾಸಕರು ಅಂಪೈಸೋಕರ್ ಅವರು. ಹಾಂ, ಅದು ಅದರಲ್ಲಿ ಏನು ಎರಡು ಮಾತುಗಳಿಲ್ಲ. ಯಾಕೆ ಸರ್? ಯಾಕಂತ ಗೊತ್ತಿಲ್ಲ, ಸರಿಯಾಗಿ ಕೆಲಸ ಮಾಡೋಂಗಿಲ್ಲ, ಅಧಿಕಾರಿಗಳನ್ನ ತರಾಟಿಗೆ ತಗಂತ ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ನೀರಾಗಿ ಬಿದ್ದ ಎಮ್ಮೆಗಳ ಥರ ಆಫೀಸರ್ಸ್ ಆಗಿಬಿಟ್ರೆ ಎಲ್ಲರೂ. ಯಾಕಂತಂದ್ರೆ ಶಾಸಕರು ಆ್ಯಕ್ಟಿವ್ ಆಗಿದ್ದರೆ ಕೆಲಸ ಮಾಡಲಿಕ್ಕೆ ಅಧಿಕಾರಿಗಳು ಮುಂದೆ ಬರ್ತಾರಂತ ಅನಿಸ್ತದೆ. ಮತ್ತು ಹಿಂಗಾದ್ರೆ ಹೆಂಗೆ ಸರ್ ಮಾನ್ವಿ ತಾಲೂಕಿನ ಗ್ರಾಮಗಳ ಸ್ಥಿತಿ ಅಧೋಗತಿ ಆಗುತ್ತಾ? ಅಧೋಗತಿ ಖಂಡಿತ ಆಗ್ತದೆ. ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಜನರು ಪಾಠ ಕಲಿಸ್ತಾರೆ ಸರ್.